ಬನ್ನಿ ಅಮ್ಮೋರೆ ನೀವು. ಅಮ್ಮೋರೆ ಏನಪ್ಪ ಅಮ್ಮೋರೆ, ಬೇಗ ಬನ್ನಿ ಬೇಗ. ಅಮ್ಮೋರೆ ನಿಂತ್ಕೊಳ್ಳಿ. ಅಮ್ಮೋರೆ ನೀವು ಬೇಗ ದೃಷ್ಟಿ ತೆಗೆದುಬಿಡಿ. ಯಾರಿಗೆ? ಇನ್ಯಾರಿಗೆ? ನಮ್ಮ ಅಚ್ಚಮ್ಮ ಅವ್ರಿಗೆ. ಶಂಕರನಿಂದ ಅತಿ ಆಯ್ತು. ಅಮ್ಮೋರೆ ನಂದು ಅತಿ ಆಗಿದ್ರೆ ಆಮೇಲೆ ಕಡಿಮೆ ಮಾಡ್ಕೋತೀನಿ, ನೀವು ಸುಮ್ಮನೆ ಇರಿ. ಅಮ್ಮೋರೆ ನೀವು ಮೊದಲು ದೃಷ್ಟಿ ತೆಗಿರಿ. ಅದೇ ಯಾಕೆ ದೃಷ್ಟಿ ತೆಗಿಬೇಕು ಅದನ್ನ ಹೇಳು. ಅಮ್ಮೋರೆ ನೀವು ಸಿಂಹನ ನೋಡಿದ್ದೀರಾ? ನೋಡಿರ್ತೀರಾ? ನೋಡಿ ಅಮ್ಮೋರೆ, ನೀವು ಸಿಂಹನ ಟಿವಿಯಲ್ಲಿ ನೋಡಿರ್ತೀರಾ, ಪಿಕ್ಚರ್ ಅಲ್ಲಿ ನೋಡಿರ್ತೀರಾ, ಅಷ್ಟೇ ಯಾಕೆ ಝೂ ಅಲ್ಲಿ ಬೇಕಾದ್ರೂ ನೋಡಿರ್ತೀರಾ. ಆದ್ರೆ ಒಂದು ಸಿಂಹ ರಾಜಕೀಯದಿಂದ ಆಫೀಸಲ್ಲಿ ಓಡಾಡೋದನ್ನ ನೋಡಿದ್ದೀರಾ? ಒಂದು ಸಿಂಹ ರಾಜಾರೋಷವಾಗಿ ಅಧಿಕಾರನ ಚಲಾಯಿಸೋದು ನೋಡಿದ್ದೀರಾ? ಒಂದು ಸಿಂಹ ತಪ್ಪು ಮಾಡಿದವ್ರ ವಿರುದ್ಧ ಘರ್ಜಿಸಿರೋದನ್ನ ನೋಡಿದ್ದೀರಾ? ನಾನ್ ನೋಡಿದ್ದೀನಿ ಅಮ್ಮೋರೆ, ಇವತ್ತು ನಾನ್ ನೋಡಿದ್ದೀನಿ. ಶಂಕ್ರು ನೀನ್ ಎಂತ ಅದ್ಭುತ ಕಲಾವಿದ ಅನ್ನೋದು ಮೊದಲನೇ ದಿನ ನೀನ್ ನಮ್ಮನೆಗ್ ಬಂದಿದ್ದೆ ಅಲ್ಲ, ಅವತ್ತೇ ನೋಡಿದ್ದೀನಿ. ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಅಷ್ಟೇ ತಾನೆ ಮೋರೆ. ಇವಾಗ ಸಮಾಧಾನದಿಂದ ಹೇಳ್ತೀನಿ ಕೇಳಿ. ಅದೇನಾಯ್ತು ಅಂದ್ರೆ ಅವ್ರು ಕೆನ್ನೆ ಹೊಡೆದಿದ್ದಕ್ಕೆ ನಾವು ಸಾರಿ ಕೇಳಿದ್ವಿ. ಕೆನ್ನೆಗೆ ಹೊಡೆದಿದ್ದು ಜಸ್ಟ್ ಸಾರಿ ಕೇಳಿದ್ರೆ ಸರಿ ಹೋಗುತ್ತಾ? ಕೆನ್ನೆಗೆ ಹೊಡೆದವ್ರಿಗೆ ನೀವೇನ್ ಮಾಡ್ಬೇಕು? ತಿರುಗಿಸಿ ಹೊಡಿಬೇಕು. ಅರ್ಚನಾ ಮೇಡಮ್, ಏನ್ ಅರ್ಚನಾ ಮೇಡಮ್, ನನ್ ಸ್ಟಾಫ್ಗೆ ಹೇಗ್ ಹೊಡೆದ್ರಿ? ಸಾರಿ, ಇದೇನಾದ್ರೂ ರಿಪೀಟ್ ಆದ್ರೆ ನನ್ನ ಆಫೀಸಲ್ಲಿ ನನ್ನ ರಿಯಾಕ್ಷನ್ ಬೇರೆ ತರನೇ ಇರುತ್ತೆ. ಗೊತ್ತಾಯ್ತಾ ಮೊರೆ? ಇಷ್ಟೆಲ್ಲ ಆಯ್ತು ನೋಡಿ. ನಮ್ಮ ಅಚ್ಚು ಇಷ್ಟೊಂದು ಮಾಡಿದ್ಲಾ? ಅವರಣ್ಣ ಯಾವಾಗ್ಲೂ ಹೇಳ್ತಾನೆ ಇದ್ರು ಅಧಿಕಾರ ಅವಳು ರಕ್ತದಲ್ಲೇ ಇದೆ ಅಂತ. ಈ ವಿಷಯ ಅವ್ರ ಅಣ್ಣಂಗೇನಾದ್ರೂ ಗೊತ್ತಾದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಡ್ತಾರೆ, ಇಡೀ ಊರ್ಗೆ ಊಟ ಹಾಕಿಸ್ಬಿಡ್ತಾರೆ. ಹಲೋ ಅದಕ್ಕೆ ನಾವಿರೋದು ಸಿಟಿಯಲ್ಲಿ, ಇದು ನಮ್ಮೂರ ಅಲ್ಲ. ಇವನೊಬ್ಬ ಸರಿಯಾಗಿದ್ದಾನೆ. ನೀವು ಇವನ್ ಮಾತೆ ಕೇಳ್ಕೊಂಡು ಇವನ್ ತರನೇ ಆಡ್ತೀರಿ. ಸಂತೋಷ ಆಗ್ಲಿ ದುಃಖ ಆಗ್ಲಿ ಮನ್ಸಲ್ಲಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ನಮ್ ಮನ್ಸೇ ಭಾರ ಆಗತ್ತೆ. ಜೊತೆಗಿರೋರ್ ಜೊತೆ ಹಂಚ್ಕೊಂಡ್ಬಿಡ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬ, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ ನಮ್ಮಣ್ಣ. ಸದ್ಯ ನಿಮ್ ಯಜಮಾನ್ರು ಮನೇಲಿಲ್ಲ ಇವತ್ತು.